ಇದು ಹಾಲು ಜೇನು ಸರ್ ಶುರುವಾಗಿತ್ತು ಸರ್. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್, ನಾನು ಡಿ ಕೆ ಶಿವಕುಮಾರ್ ಹಾಲು ಜೇನಿನಂತ ಸಂಬಂಧ ತಮಗೆ ಸ್ವಲ್ಪ ಹಾಲು ಜಾಸ್ತಿ ಪರಿಚಯ ಇರೋದ್ರಿಂದ ಸರ್ ಹಾಲು ಜೇನು ಬೇವು ಬೆಲ್ಲನೋ ಏನು ಗೊತ್ತಾಗ್ತಾ ಇಲ್ಲ ಸರ್ ನಮಗಂತೂ. ಹಾಲು ಬೇಕು ಅಂತ ಅಂದರೆ ಡೈರಿ ಸರ್ಕಲ್ಗೆ ಬನ್ನಿ ಕೊಡ್ತೀನಿ. ಮೈಸೂರು ಪಾಕ್ ಬೇಕು ಅಂತ ಅಂದರೆ ಬನ್ನಿ ತಿನ್ನಿಸ್ತೀನಿ. ಫ್ರೆಶ್ ಕೋವಾ ಮಾಡ್ತೀವಿ, ಕೋವಾನು ಕೊಡ್ತೀನಿ. ಜೇನಿನ ಸಂಬಂಧ ಇಲ್ಲ. ಜೇನ್ ಬಗ್ಗೆ ನನಗೆ ಗೊತ್ತಿಲ್ಲ. ಜೇನ್ ಬಂದು ಆ ಕಡೆ ಮಡಿಕೇರಿ ಕಡೆ ಎಲ್ಲ ಸ್ವಲ್ಪ, ಮೈಸೂರು ಮಡಿಕೇರಿ ಕಡೆ ಚಾಮರಾಜನಗರ ಕಡೆ ಜಾಸ್ತಿ. ಸೊ ನೀನು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಲ್ಲೂ ಇರ್ತದೆ, ಅಷ್ಟು ಮಾರಾಟ ಮಾಡೋ ಅಷ್ಟು ಇರೋದಿಲ್ಲ. ನೋಡ್ರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಜೊತೆನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವತ್ತೂ ಕೂಡ ಪಕ್ಷ ಹೋರಾಟ ಅಧಿಕಾರಕ್ಕೆ ತರೋ ದಿನದಿಂದ ಹಿಡಿದು ವಿರೋಧ ಪಕ್ಷದಲ್ಲಿದ್ದಾಗಿಂದ ಹಿಡಿದು ಇವತ್ತಿನವರೆಗೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆನೂ ಕೂಡ ಒಟ್ಟಾಗಿರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಉಳಿದಂಥ ವಿಚಾರಗಳನ್ನು ಪಕ್ಷದ ಹೈಕಮಾಂಡ್ ಗಮನಿಸ್ತದೆ. ನರೇಟಿವ್ ಯಾವ ತರ ಸೆಟ್ ಆಗಿದೆ ಅಂದ್ರೆ, ಪ್ರತಿ ಬಾರಿ ಅಧಿವೇಶನಕ್ಕೆ ಹೋಗೋಕ್ಕೂ ಮೊದಲು ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನ ಅವ್ರು ಮಾಡ್ತಿದ್ರು ಕೂಡ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು, MLA-ಗಳು ಬೇರೆ ರೀತಿಯಾದಂತಹ ಸಂದೇಶವನ್ನ ಕೊಡ್ತಿದ್ದಾರೆ. ಈ ಬಾರಿ ಅಧಿವೇಶನಕ್ಕೂ ಮೊದಲು ಹಾಲು ಜೇನು ಬಂದಿದೆ, ಕಳೆದ ಬಾರಿ ಅಧಿವೇಶನಕ್ಕೆ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಇದು ಹೈಕಮಾಂಡ್ ಸೂಚನೆನ ಅಥವಾ ನಥಿಂಗ್ ಇಸ್ ರೈಟ್ ಹಿಯರ್ ಅಂತ ತೋರಿಸೋ ಪ್ರಯತ್ನ ಅಂತ ಒಂದು ಪ್ರಶ್ನೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳುವಳಿಕೆನೂ ಇಲ್ಲ, ಅಷ್ಟು ರಾಜಕಾರಣನೂ ನನಗೆ ಗೊತ್ತಾಗೋದಿಲ್ಲ. ನೀವು ವಿಶ್ಲೇಷಣೆ ವ್ಯಾಖ್ಯಾನ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ನೀವೇನು ಬೇಕೋ ಮಾಡಿ. ಅಲ್ಲ, ಕರೆಕ್ಟು. ಈಗ ನಾವು ಚೆನ್ನಾಗಿಲ್ಲ ಅಂತ ನಾವೇನು ಹೇಳಲಿಲ್ಲ, ಗೊತ್ತಾಯ್ತಲ್ಲ. ನಾವು ಒಂದು ಪಕ್ಷದಲ್ಲಿದ್ದೇವೆ. ಒಂದು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತ, ನಾಯಕತ್ವ ಎಲ್ಲದಕ್ಕೂ ಗೌರವ ಕೊಡಬೇಕಾಗ್ತದೆ. ಆ ಗೌರವವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು.